ಆಂಜನೇಯ ಪವನಪುತ್ರರಾಗಿ ಹುಟ್ಟಿ ರಾಮಭಕ್ತರಾಗಿ ಬದುಕಿ ಧರ್ಮ ರಕ್ಷಣೆಗಾಗಿ ಲಂಕೆಯ ತನಕ ಹಾರಿದ ಮಹಾಪರಾಕ್ರಮಿ. ಅಪಾರ ಶಕ್ತಿ, ನಿಷ್ಠುರ ಧೈರ್ಯ, ಮಾತಿನ ನೀತಿ ಮತ್ತು ಅದ್ವಿತೀಯ ಭಕ್ತಿ ಹನುಮಂತರಲ್ಲಿ ಎಲ್ಲವೂ ಕೂಡಿವೆ. ರಾಮಾಯಣದಲ್ಲಿ ಆಂಜನೇಯನ ಪಾತ್ರ ಕೇವಲ ದೂತರಷ್ಟಲ್ಲ, ಅವರು ಧರ್ಮದ ಯೋಧರು. ಅವರ ಹೆಸರೇ ಸಾಕು, ಭಯ ಮಾಯವಾಗುತ್ತದೆ, ಶಕ್ತಿಗೆ ಸ್ಫೂರ್ತಿಯೂ ಆಗುತ್ತದೆ. ಆಂಜನೇಯರು ಸಾಮಾನ್ಯ ವಾನರರಲ್ಲ, ಅವರು ಪರಮ ಭಕ್ತರು, ಪರಾಕ್ರಮಿ ಯೋಧರು ಮತ್ತು ಅಷ್ಟಸಿದ್ಧಿಗಳ ಅಧಿಪತಿಗಳು. ಅಷ್ಟಸಿದ್ಧಿಗಳಲ್ಲಿ ಅನಿಮ, ಮಹಿಮ, ಲಘಿಮ, ಗರಿಮ, ಪ್ರಾಪ್ತಿ, ಪ್ರಮ್ಯ, ಈಶಿತ್ವ, ವಶಿತ್ವ ಇವೆಲ್ಲವೂ ಹನುಮಂತರಿಗೆ ಶ್ರೀರಾಮನ ಅನುಗ್ರಹದಿಂದ ಲಭಿಸಿದ್ದವು. ಅವರು ಇಚ್ಛೆ ಇದ್ದರೆ ಪರಮಾಣುವಾದರೂ ಆಗಬಲ್ಲರು, ಬೃಹತ್ ಪರ್ವತವನ್ನು ಎತ್ತಬಲ್ಲರು. ಆಂಜನೇಯನ ಶಕ್ತಿ ಮಾನವನ ಮಿತಿಗೆ ಮೀರಿ. ಆಂಜನೇಯನು ಶಕ್ತಿಯ ದೇಗುಲ, ಆದರೆ ಆ ಶಕ್ತಿ ಎಷ್ಟು? ಇದನ್ನು ಅಂದಾಜು ಮಾಡುವುದೇ ಒಂದು ಅಸಾಧ್ಯ ಕೆಲಸ. ಆದರೂ ಒಂದು ಕಲ್ಪನೆಯ ಮೂಲಕ ಆ ಶಕ್ತಿಯನ್ನು ವಿವರಿಸಲು ಯತ್ನ ಮಾಡೋಣ. ಒಂದು ಸಾಮಾನ್ಯ ಆನೆ ಸುಮಾರು 1000 ಕಿಲೋಗ್ರಾಂ ಭಾರವನ್ನು ಎತ್ತಬಲ್ಲದು. ಅದು ಮಾನವನಿಗೆ ಅಚ್ಚರಿಯ ಮಟ್ಟದ ಶಕ್ತಿ. ಇಂಥ ಶಕ್ತಿಯ 10,000 ಆನೆಗಳನ್ನು ಸೇರಿಸಿದರೆ ಆ ಶಕ್ತಿಯ ಮೊತ್ತ ಇಂದ್ರನ ವಾಹನವಾದ ಒಂದು ಐರಾವತ ಎತ್ತುವ ಶಕ್ತಿಗೆ ಸಮ. ಆದರೆ ಐರಾವತನು ಕೂಡ ಸಾಮಾನ್ಯ ಆನೆ ಅಲ್ಲ, ದೇವತಾ ಲೋಕದ ಆನೆ. ಅದರ ಶಕ್ತಿ ಇನ್ನಷ್ಟು ಭಾರಿ. ಅಂತಹ 10,000 ಐರಾವತಗಳ ಶಕ್ತಿ ಒಂದು ಇಂದ್ರನಿಗೆ ಸಮ. ಇಂದ್ರನು ದೇವತೆಗಳ ರಾಜ, ಮಳೆಯ ದೇವತೆ, ಶಕ್ತಿಯ ದೇವತೆ. ಇಷ್ಟೂ ಶಕ್ತಿ ಇರುವ 10,000 ಇಂದ್ರರು ಕೇವಲ ಆಂಜನೇಯನ ಒಂದು ಕಿರು ಬೆರಳಿನ ಶಕ್ತಿಗೆ ಸಮ. ಹೌದು, ಕೇವಲ ಒಂದು ಬೆರಳಿನ ಶಕ್ತಿ, ಬೇರೆಯದೇನೂ ಅಲ್ಲ. ಆಂಜನೇಯನು ರಾಮನ ಭಕ್ತ. ಆದರೂ ದೇವತೆಗಳಾದ ಇಂದ್ರ, ವಾಯು, ಅಗ್ನಿ ಇವರಿಗೂ ಮೀರಿ ಶಕ್ತಿಶಾಲಿ. ಕೃಪೆ, ಭಕ್ತಿ, ಶಕ್ತಿ, ಜ್ಞಾನ ಎಲ್ಲವನ್ನೂ ಹೊಂದಿದ ಒಂದು ದೈವಿ ಪ್ರಬಲ ಶಕ್ತಿ. ಹೀಗಾಗಿ ಆಂಜನೇಯನ ನಿಜವಾದ ಶಕ್ತಿಯನ್ನು ಮಾನವನ ಲೆಕ್ಕಾಚಾರದಲ್ಲಿ ಹಿಡಿಯುವ ಸಾಧ್ಯತೆ ಇಲ್ಲ. ಅದು ಆಕಾಶದ ಮರ್ಯಾದೆಗೂ ಮೀರಿ ಹೋದ ಶಕ್ತಿ. ಭಕ್ತಿಯ ಪ್ರಭಾವ, ಧರ್ಮದ ಪರಾಕಾಷ್ಠೆಯ ಪ್ರತೀಕ ಶ್ರೀ ಆಂಜನೇಯ. ಆಂಜನೇಯನ ಅಷ್ಟ ಸಿದ್ಧಿಗಳೆಂದರೆ: 1. ಅಣಿಮ ಸಿದ್ಧಿ. ಅಣಿಮ ಅಂದರೆ ದೇಹವನ್ನು ಅಣುವಷ್ಟು ಸೂಕ್ಷ್ಮಗೊಳಿಸುವ ಶಕ್ತಿ. ಆಂಜನೇಯನು ತನ್ನ ದೇಹವನ್ನು ಅತ್ಯಂತ ನಸುಕಾಗಿ ಮಾಡಿಕೊಳ್ಳುವ ಶಕ್ತಿಯನ್ನು ಹೊಂದಿದ್ದ. ಲಂಕೆಗೆ ಪ್ರವೇಶಿಸುವಾಗ ಅವರು ಈ ಶಕ್ತಿಯಿಂದ ಬಾಳಿಯೊಳಗೆ ಸೀತೆದೇವಿಯನ್ನು ಹುಡುಕಲು ನುಗ್ಗಿದನು. ಇದು ಆತ್ಮವಿಶ್ವಾಸ ಮತ್ತು ಕೌಶಲ್ಯದ ಪ್ರತೀಕ. 2. ಮಹಿಮಾ ಸಿದ್ಧಿ. ಮಹಿಮಾ ಅಂದರೆ ದೇಹವನ್ನು ಅಪಾರವಾಗುವಂತೆ ವಿಸ್ತರಿಸುವ ಶಕ್ತಿ. ಸಮುದ್ರ ದಾಟುವ ಮೊದಲು ಆಂಜನೇಯನು ತನ್ನ ಶರೀರವನ್ನು ಪರ್ವತದಷ್ಟು ದೊಡ್ಡದಾಗಿ ಮಾಡಿದನು. ಈ ಶಕ್ತಿಯಿಂದ ಶತ್ರುಗಳು ಬೆದರುತ್ತಾರೆ. ಇದು ಆಂಜನೇಯನು ಮಹಾಶಕ್ತಿಯ ಪ್ರತ್ಯಕ್ಷ ರೂಪ. 3. ಲಘಿಮಾ ಸಿದ್ಧಿ. ಲಘಿಮಾ ಅಂದರೆ ತೂಕವಿಲ್ಲದಂತೆ ಅತ್ಯಂತ ಹಗುರಾಗುವ ಶಕ್ತಿ. ಆಂಜನೇಯನು ಆಕಾಶದಲ್ಲಿ ಹಾರಿದನು, ಬಗ್ಗೆಯಿಲ್ಲದೆ ಸಮುದ್ರ ದಾಟಿದನು, ಬೆಟ್ಟಗಳ ಮೇಲೆ ತೇಲಿದನು. ಈ ಶಕ್ತಿಯಿಂದ ಭೌತಿಕ ಮಿತಿಗಳನ್ನು ಮೀರಿ ಚಲನೆ ಸಾಧ್ಯವಾಗುತ್ತದೆ. 4. ಗರಿಮಾ ಸಿದ್ಧಿ. ಗರಿಮಾ ಅಂದರೆ ದೇಹವನ್ನು ಅಪಾರ ಭಾರದಿಂದ ತುಂಬಿಕೊಳ್ಳುವ ಶಕ್ತಿ. ಸಂಜೀವಿನಿ ಬೆಟ್ಟವನ್ನು ಎತ್ತಿಕೊಂಡು ಬರುವ ಸಂದರ್ಭದಲ್ಲಿ ಆಂಜನೇಯನು ಈ ಶಕ್ತಿಯನ್ನು ಬಳಸಿದನು. ಈ ಶಕ್ತಿಯು ಸ್ಥಿರತೆ ಮತ್ತು ದೃಢತೆಯ ಸಂಕೇತ. 5. ಪ್ರಾಪ್ತಿ ಸಿದ್ಧಿ. ಪ್ರಾಪ್ತಿ ಅಂದರೆ ಎಲ್ಲೆಡೆ ತಲುಪಬಲ್ಲ ಶಕ್ತಿ. ಆಂಜನೇಯನು ಭೂಲೋಕದಿಂದ ದೇವತೆಗಳ ಲೋಕ, ಪಾತಾಳದ ತನಕ ಎಲ್ಲೆಡೆ ತಲುಪಬಲ್ಲ ಶಕ್ತಿಯನ್ನು ಹೊಂದಿದ್ದ. ಇದರಿಂದ ಅವನು ಯಾವ ಸ್ಥಳಕ್ಕೂ ನಿರ್ಬಂಧವಿಲ್ಲದೆ ಹಾರಬಲ್ಲನು. 6. ಪ್ರಾಕಾಮ್ಯ ಸಿದ್ಧಿ. ಪ್ರಾಕಾಮ್ಯ ಅಂದರೆ ಮನಸ್ಸಿನಲ್ಲಿ ಇಚ್ಛಿಸಿದುದು ತಕ್ಷಣವೇ ಸಾಧ್ಯವಾಗುವ ಶಕ್ತಿ. ಆಂಜನೇಯನು ಇಚ್ಛೆಯ ಪ್ರಕಾರ ಕೆಲಸಗಳು ನಡೆದಿದ್ದವು. ಈ ಶಕ್ತಿಯಿಂದ ಅವನು ಶಕ್ತಿಶಾಲಿಯಾದ ನಿರ್ಧಾರಗಳನ್ನು ತಕ್ಷಣ ತೆಗೆದುಕೊಳ್ಳಬಲ್ಲವನಾಗಿದ್ದ. 7. ಇಶಿತ್ವ ಸಿದ್ಧಿ. ಇಶಿತ್ವ ಅಂದರೆ ಪ್ರಪಂಚದ ಮೇಲೆ ಇಚ್ಛಾಶಕ್ತಿಯಿಂದ ಆಳುವ ಶಕ್ತಿ. ಆಂಜನೇಯನು ಪ್ರಕೃತಿ, ಕಾಲ ಮತ್ತು ಪರಿಸ್ಥಿತಿಗಳನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಹೊಂದಿದ್ದ. ದೇವತೆಗಳಿಗೂ ಅಂಜಿಕೆ ಉಂಟುಮಾಡುವಂತಹ ಶಕ್ತಿ ಅವನಿಗಿತ್ತು. 8. ವಶಿತ್ವ ಸಿದ್ಧಿ. ವಶಿತ್ವ ಅಂದರೆ ಇತರರ ಮನಸ್ಸನ್ನು ಸೆಳೆಯುವ ಶಕ್ತಿ. ಆಂಜನೇಯನು ತನ್ನ ಶುದ್ಧ ಭಕ್ತಿ, ಶಕ್ತಿಶಾಲಿ ನಡವಳಿಕೆ ಮತ್ತು ಸತ್ಯನಿಷ್ಠೆಯಿಂದ ಎಲ್ಲರನ್ನೂ ತನ್ನ ಕಡೆಗೆ ಆಕರ್ಷಿಸುತ್ತಿದ್ದನು. ಇದರಿಂದ ಅವರು ರಾಮಕಾಜದಲ್ಲಿ ಅನೇಕರನ್ನು ತಮ್ಮೊಂದಿಗೆ ಸೇರಿಸಿಕೊಳ್ಳಲು ಸಾಧ್ಯವಾಯಿತು. ಈ ಶಕ್ತಿಗಳು ಎಲ್ಲವೂ ಆಂಜನೇಯನ ಶುದ್ಧ ತಪಸ್ಸು, ಭಕ್ತಿ ಮತ್ತು ಧರ್ಮನಿಷ್ಠೆಯಿಂದ ಬಂದಿದ್ದವು. ಆಂಜನೇಯ ಈ ಶಕ್ತಿಗಳನ್ನು ಎಂದಿಗೂ ಅಹಂಕಾರಕ್ಕಾಗಿ ಉಪಯೋಗಿಸಲಿಲ್ಲ. ಅವರ ಜೀವನವೇ ನಮಗೆ ಧೈರ್ಯ, ಶಕ್ತಿಯ ಮತ್ತು ಭಕ್ತಿಯ ಆದರ್ಶ.